ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ಜನವರಿ 11ರ ರಾತ್ರಿ ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕನಗರದ ಓಲ್ಡ್ ಪೆನ್ಷನ್ ಮೊಹಲ್ಲಾದಲ್ಲಿ ರಸ್ತೆ ಬದಿ ಶೆಡ್ನಲ್ಲಿ ಮಲಗಿದ್ದ 3 ಹಸುಗಳ ಕೆಚ್ಚಲುಗಳನ್ನು ಕೊಯ್ದು ಮಚ್ಚಿನಿಂದ ಕಾಲಿಗೆ ಹೊಡೆದು ವಿಕೃತಿ ಮೆರೆದ ಸಂಗತಿ ಇಡೀ ದೇಶದಾದ್ಯಂತ ಸದ್ದು ಮಾಡಿತು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಹಸುಗಳನ್ನು ನೋಡಿದರಂತೂ ಹಸುಗೂಸು ಕೂಡ ಕಣ್ಣೀರಾಕುವಂತಹ ಸನ್ನಿವೇಶ. ಅಮ್ಮ ಎಂಬ ಮಾತನ್ನ ಕಲಿಸಿದ ಕಾಮಧೇನುವಿನ ಮಕ್ಕಳಾದ ಹಸುಗಳ ಆ ಚಿಂತಾಜನಕ ಸ್ಥಿತಿ ನಿಜಕ್ಕೂ ಕರುಣೆ ಮತ್ತು ಕರುಳಿಗೆ ಬೆಲೆ ನೀಡುವವರು ಅಯ್ಯೋ ಅನ್ನೋ ಮೂಲಕ ನೋವನ್ನ ಹೊರ ಹಾಕುವುದಂತೂ ಇದ್ದೇ ಇರುತ್ತೆ. ಘಟನೆ ಸಂಬಂಧ ಹಸು ಮಾಲೀಕ ಕರ್ಣ ಎಂಬುವರು ನೀಡಿದ ದೂರಿನ ಮೇರೆಗೆ BNS 325 ಅಂದ್ರೆ ಪ್ರಾಣಿಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಅಡಿ ಕಾಟನ್ಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡ್ರು. ಈ ಕೃತ್ಯಕ್ಕೆ ರಾಜಕೀಯ ಮಾತ್ರವಲ್ಲ, ಗಣ್ಯಾತಿ ಗಣ್ಯರೇ ಪಕ್ಷಭೇದವನ್ನು ಮರೆತು ಸಂತಾಪವನ್ನು ಸೂಚಿಸಿದ್ದಾರೆ. ಈ ಅಮಾನವೀಯ ಕೃತ್ಯ ನಡೆಸಿದ್ದ ಆರೋಪಿಯ ಸೆರೆಗಾಗಿ ತಂಡ ರಚಿಸಿದ್ದ ಪೊಲೀಸರು ಆರೋಪಿಯನ್ನ ಕೂಡ ಬಂಧಿಸಿದ್ದಾರೆ. ಆ ವಿಕೃತ ಮನುಷ್ಯನನ್ನು ಕೂಡ ಬಂಧಿಸಿದ್ದಾರೆ. ಬಿಹಾರದ ಚಂಪಾರಣ್ ಜಿಲ್ಲೆಯ ಶೇಖ್ ನಸ್ರು ಎಂಬಾತನೇ ವಿಕೃತಿ ಮೆರೆದಾತನೆಂಬುದು CCTV ದೃಶ್ಯಾವಳಿಯಿಂದ ಸಾಬೀತಾಗಿತ್ತು. ತಡರಾತ್ರಿ ಸುಮ್ಮನೆ ಮಲಗಿದ್ದ ಹಸುಗಳ ಮೇಲೆ ಮನಸ್ಸೋ ಇಚ್ಛೆ ಮಚ್ಚು ಬೀಸಿ ಕೆಚ್ಚಲನ್ನ ಕೊಯ್ದು ಪರಮ ಪಾಪಿಯಾಗ್ಬಿಟ್ಟಿದ್ದ ಆತ. ಇದೀಗ ಆತನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಯಾವ ಕಾರಣಕ್ಕೆ ಹೀಗೆ ಮಾಡಿದ್ದಾನೆ ಎನ್ನುವ ವಿವರವನ್ನು ಸಂಗ್ರಹಿಸುತ್ತಿದ್ದಾರೆ. ಆ ಸೈಕೋ ಮಾಡಿದ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತವೆಂತೂ ಆಗೇ ಆಗತ್ತೆ. ಆದ್ರೆ ಹಸುವಿನ ಮೇಲೆ ಹಿಂಸೆ ಮಾಡಿದ್ರೆ, ಅವುಗಳ ನರಳಾಟಕ್ಕೆ ಕಾರಣರಾದ್ರೆ ಏನೆಲ್ಲ ಶಿಕ್ಷೆ ಕಾದಿರುತ್ತೆ ಅನ್ನೋದೇ ನಿಜಕ್ಕೂ ಹುಬ್ಬೇರಿಸುವಂತೆ ಮಾಡುತ್ತೆ. ಅದರಲ್ಲೂ ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿರುವ ಆ ಶಿಕ್ಷೆಯ ಪ್ರಮಾಣವಂತೂ ಕೇಳೋದೇ ಬೇಡ. ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ. ನಾವು ಬದುಕಿರುವವರೆಗೂ ಮೂಕ ಪ್ರಾಣಿಗಳಿಗೆ ಆಗಲಿ ಮನುಷ್ಯರಿಗೆ ಆಗಲಿ ಹಿಂಸಿಸೋದನ್ನು ನಿಲ್ಲಿಸಬೇಕು. ಸ್ನೇಹಿತರೆ, ಮೊದಲಿಗೆ ಹಸುಗಳ ಮೂಲ ಉತ್ಪತ್ತಿಯ ಬಗ್ಗೆ ತಿಳಿದುಕೊಳ್ಬೇಕು. ಈ ಭೂಮಿಯ ಮೇಲೆ ಹಸುಗಳ ಉತ್ಪತ್ತಿಯಾಗಿದ್ದು ಹೇಗೆ ಅನ್ನೋದನ್ನ ಗಮನಿಸಿದ್ರೆ, ಇಂದಿಗೂ ನಾವು ಕಾಮಧೇನು ಹಸುವನ್ನ ನೆನೆದು ಗೋವುಗಳನ್ನ ಪೂಜೆ ಮಾಡ್ತೇವೆ. ಕಾಮಧೇನುವಿನಷ್ಟೇ ಗೋವುಗಳು ಪವಿತ್ರವೆಂದು ಪರಿಗಣಿಸಲಾಗುತ್ತೆ. ಯುಗ ಯುಗಗಳ ಹಿಂದೆಯೇ ಕಾಮಧೇನುವಿನ ಉಲ್ಲೇಖ ಸಿಗುತ್ತೆ. ಕಾಮಧೇನು ಎಂದರೆ ಕಾಮಿಸಿದ್ದನ್ನ ನೀಡುವ ಧೇನು, ಅಂದ್ರೆ ಬೇಡಿದ್ದನ್ನ ನೀಡುವ ಹಸು. ಈ ಹಸುವನ್ನ ದೇವತೆಗಳ ರಾಜನಾದ ಇಂದ್ರನಿಗೆ ಲೋಕ ಕಲ್ಯಾಣಾರ್ಥವಾಗಿ ನೀಡಲಾಯಿತು. ಹಿಂದೂ ಧರ್ಮದಲ್ಲಿ ಹಸುವನ್ನ ತಾಯಿಯ ರೂಪದಲ್ಲಿ ಕಾಣಲಾಗುತ್ತೆ. ಹಸುವನ್ನ ನಾವು ಗೋಮಾತೆ ಎಂದು ಕರೀತೇವೆ. ದೇವರು ಮತ್ತು ದೇವತೆಗಳನ್ನ ಹೇಗೆ ಪೂಜಿಸಲಾಗುತ್ತದೆಯೋ ಹಾಗೆ ಹಸುಗಳನ್ನ ಕೂಡ ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುತ್ತೆ. ದೇವರಿಗೆ ನೀಡುವಷ್ಟೇ ಪ್ರಾಧಾನ್ಯತೆಯನ್ನ ಹಸುಗಳಿಗೂ ನೀಡಲಾಗುತ್ತೆ. ಕಾಮಧೇನು ಹಸುವನ್ನ ದೈವಿಕ ಶಕ್ತಿಯುಳ್ಳ ಹಸು ಎಂದು ಪರಿಗಣಿಸಲಾಗುತ್ತೆ. ದೇವಾನುದೇವತೆಗಳು ಹಸುವಿನಲ್ಲಿ ವಾಸವಾಗಿದ್ದಾರೆ ಎಂಬುದು ನಮ್ಮೆಲ್ಲರ ನಂಬಿಕೆ. ಸಮುದ್ರ ಮಂಥನದಿಂದ 14 ವಿಧದ ರತ್ನಗಳು ಹೊರಹೊಮ್ಮಿದುವು. ಈ 14 ರತ್ನಗಳಲ್ಲಿ ಕಾಮಧೇನು ಹಸು ಕೂಡ ಒಂದು. ಹೀಗೆ ಕಾಮಧೇನುವಿನ ರೂಪದಲ್ಲಿ ಹಸುಗಳನ್ನು ಪೂಜಿಸಲಾಗುತ್ತೆ. ಅಲ್ಲದೆ ಕಾಮಧೇನುವಿನ ಸೇವೆ ಮಾಡಿದವರು ಜೀವನದಲ್ಲಿ ಸೋತ ಇತಿಹಾಸವೇ ಇಲ್ಲ. ಅದು ನಮ್ಮ ನಡುವೆಯೇ ಇರುವ ನಿದರ್ಶನ. ಅಂತಹ ಹಸುಗಳಿಗೆ ಹಾನಿ ಮಾಡೋದು, ಹಿಂಸಿಸೋದು, ಹತ್ಯೆ ಮಾಡೋದು ನಿಜಕ್ಕೂ ಘೋರ ಪಾಪವೆಂದೇ ನಂಬಲಾಗಿದೆ. ಅಂಥವರಿಗೆ ಬದುಕಿದ್ದಾಗಲೂ ಸತ್ತ ನಂತರವೂ ನಾನಾ ಚಿತ್ರಹಿಂಸೆ ನೀಡಲಾಗುತ್ತಂತೆ. ವೇದಗಳ ಪ್ರಕಾರ ಒಬ್ಬ ಸಾಮಾನ್ಯ ವ್ಯಕ್ತಿ ಹಸುವನ್ನ ಉಡುಗೊರೆಯಾಗಿ ಬ್ರಾಹ್ಮಣ ಅಥವಾ ವೈಷ್ಣವರಿಗೆ ನೀಡುವುದರಿಂದ ತನ್ನ ಪಾಪ ಕರ್ಮಗಳನ್ನು ಪರಿಹರಿಸಿಕೊಳ್ಳಬಹುದಂತೆ. ಹಸುವನ್ನ ಯಾರಾದರೂ ಕೊಂದರೆ ಅಥವಾ ತಿಂದರೆ ಅವರು ನರಕದಲ್ಲಿ ವಿವಿಧ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾರಂತೆ. ಹಸುಗಳು ಮಲಗಿ ವಿಶ್ರಮಿಸುತ್ತಿರುವ ಸಮಯದಲ್ಲಿ ಅವುಗಳಿಗೆ ಯಾರೂ ತೊಂದರೆ ಕೊಡಬಾರ್ದಂತೆ. ಹಸುಗಳು ಆಮ್ಲಜನಕವನ್ನ ಒಳಗೆ ಎಳೆದುಕೊಂಡು ಆಮ್ಲಜನಕವನ್ನೇ ಹೊರಗೆ ಬಿಡ್ತಾವೆ. ಹೀಗೆ ಯಾವ ಜೀವಿಯೂ ಇಲ್ಲ. ಯಾವುದಾದ್ರೂ ಹೋಮಕುಂಡದಲ್ಲಿ ಅಥವಾ ಅಡುಗೆ ಮಾಡುವಾಗ ಒಂದು ಚಮಚ ತುಪ್ಪವನ್ನ ಬೆಂಕಿಗೆ ಸುರಿದಾಗ ಸುಮಾರು 1 ಟನ್ಗಳಷ್ಟು ಆಮ್ಲಜನಕ ಬಿಡುಗಡೆಯಾಗುತ್ತದಂತೆ. ಇನ್ನೊಂದು ವಿಸ್ಮಯಕಾರಿಯಾದ ವಿಷಯವೆಂದರೆ, ಹಸುವಿಗೆ ವಿಷವನ್ನ ಸತತವಾಗಿ 90 ದಿನಗಳವರೆಗೂ ನೀಡುತ್ತಾ ಬಂದರೂ ಕೂಡ ಅದರ ಹಾಲಿನಲ್ಲಿ ವಿಷದ ಪ್ರಮಾಣ ಸ್ವಲ್ಪವೂ ಕೂಡ ಇರೋದಿಲ್ವಂತೆ. ಭೋಪಾಲ್ನಲ್ಲಿ ನಡೆದ ಅನಿಲ ದುರಂತ ಎಲ್ಲರಿಗೂ ನೆನಪಿರಬಹುದು. ಈ ದುರಂತ ಸಂಭವಿಸಿದ್ದಾಗ ಸುಮಾರು 10 ಕಿಲೋಮೀಟರ್ ವರೆಗೂ ವಾಸವಿದ್ದ ಎಲ್ಲಾ ಜನರು ಸಾವಿಗೀಡಾಗ್ತಾರೆ. ಆದರೆ ಕೇವಲ 1 ಕಿಲೋಮೀಟರ್ ದೂರದಲ್ಲಿದ್ದ 4 ಬ್ರಾಹ್ಮಣ ಕುಟುಂಬಕ್ಕೆ ಏನೂ ಆಗದೆ ಸುರಕ್ಷಿತವಾಗಿದ್ದರು. ಇದರಿಂದ ಆಶ್ಚರ್ಯಚಕಿತರಾದ ಸಂಶೋಧಕರು ಅವರು ವಾಸಿಸುತ್ತಿದ್ದ ಮನೆಯನ್ನ ಅಧ್ಯಯನ ನಡೆಸಿದಾಗ ಅವರ ಮನೆಯಲ್ಲಿ ದಿನನಿತ್ಯ 2 ಹೊತ್ತು ಅಗ್ನಿಹೋತ್ರ ಹೋಮ ಮಾಡುತ್ತಿದ್ದಾರೆಂದು ತಿಳಿಯಿತು. ಈ ವಿಷಯವನ್ನ ಅರಿತ ಸಂಶೋಧಕರು ಬೇರೆ ಕಡೆಯಲ್ಲಿ ನೆಲೆಸಿದ್ದ ರೋಗಿಗಳ ಮೇಲೆ ಪ್ರಯೋಗ ಮಾಡಿದಾಗ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುವುದು ತಿಳಿದು ಬಂತು. ಹೀಗೆ ಹಸು ಭಾರತೀಯ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದ್ದರೂ ಕೂಡ ಜನ ಹಸುವನ್ನ ಹೇಗೆ ಕೆಟ್ಟದಾಗಿ ನಡೆಸ್ಕೊಳ್ತಾರೆ ಎಂಬ ಪ್ರಶ್ನೆ ಉದ್ಭವಿಸುತ್ತೆ.
ಹಸು ಆಹಾರಕ್ಕಾಗಿ ಅಲೆದಾಡುತ್ತಲೇ ಇರುತ್ತೆ. ಕೆಲವು ಜನರು ತಾವೇ ಅದಕ್ಕೆ ಆಹಾರವನ್ನು ನೀಡಿದ್ರೆ ಮತ್ತು ಕೆಲವರು ಮೇವನ್ನೇ ಹಾಕೋದಿಲ್ಲ. ಎಲ್ಲಿಯವರೆಗೆ ಹಸು ಹಾಲು ನೀಡುತ್ತದೆಯೋ ಅಲ್ಲಿಯವರೆಗೆ ಅವುಗಳನ್ನು ಬಳಸ್ತಾರೆ. ನಂತರ ಹಣಕ್ಕಾಗಿ ಮಾರ್ತಾರೆ ಅಥವಾ ಬೀದಿಗೆ ಬಿಟ್ಬಿಡ್ತಾರೆ. ಬೀದಿಯಲ್ಲಿ ಅಲೆದಾಡುತ್ತಿರುವ ಗೋವನ್ನ ಕೆಲವರು ಹೊಡಿತಾರೆ, ಇನ್ನು ಕೆಲವರು ಸಾಯಿಸ್ತಾರೆ ಮತ್ತು ಕೆಲವರು ಹೀಗೆ ಕೆಚ್ಚಲನ್ನ ಕುಯ್ಯೋದೋ ಹಿಂಸೆ ಮಾಡೋದೋ ಮಾಡ್ತಾರೆ. ಹೀಗೆ ಧರ್ಮ ಗ್ರಂಥಗಳಲ್ಲಿ ಹಸುಗಳ ಬಗ್ಗೆ ಏನೆಂದು ಹೇಳಿದ್ದಾರೆ ಗೊತ್ತಾ? ಧರ್ಮಗ್ರಂಥಗಳ ಪ್ರಕಾರ ಹಸುವನ್ನ ಹೇಗೆ ನೋಡಿಕೊಳ್ಬೇಕು ಅನ್ನೋದನ್ನ ತಿಳಿದುಕೊಳ್ಬೇಕು. ಶಾಸ್ತ್ರಗಳಲ್ಲಿ ಹಸುವಿಗೆ ತಾಯಿಯ ಸ್ಥಾನ ನೀಡಲಾಗಿದೆ. ಹಸುವನ್ನ ಹೊಡೆಯುವವನು, ತಾಯಿಯನ್ನು ಹೊಡೆಯುವವನು ಅದೇ ಪಾಪದ ಅಪರಾಧಿ ಎಂದು ಪರಿಗಣಿಸಲಾಗುತ್ತೆ. ಅಂತಹ ಜನರು ಭಯಾನಕ ನರಕದಲ್ಲಿ ವರ್ಷಗಳ ಕಾಲ ಬಳಲಬೇಕಾಗತ್ತೆ. ಮುಂದಿನ ಜನ್ಮದಲ್ಲಿ ಹೊಲಸು ತಿನ್ನುವ ಕ್ರಿಮಿಯಾಗಿ ಅಥವಾ ಪ್ರಾಣಿಯಾಗಿ ಜನಿಸ್ತಾನಂತೆ. ಕೆಲವು ಪೌರಾಣಿಕ ಕಥೆಗಳ ಪ್ರಕಾರ ಗೌತಮ ಮುನಿಯು ಆಕಸ್ಮಿಕವಾಗಿ ಹಸುವನ್ನ ಕೋಲಿನಿಂದ ಹೊಡೆದ. ಇದರಿಂದಾಗಿ ಹಸು ಸತ್ತು ಹೋಗುತ್ತೆ. ಈ ಪಾಪವನ್ನ ತೊಡೆದು ಹಾಕಲು ಆತ ವರ್ಷಗಳ ಕಾಲ ತಪಸ್ಸು ಮಾಡಬೇಕಾಯಿತು. ಶ್ರೀಕೃಷ್ಣ ವೃತಾಸುರನನ್ನ ಕೊಂದ, ಆದರೆ ಆತ ಗೋವಿನ ರೂಪದಲ್ಲಿರುವುದು ಕೃಷ್ಣನಿಗೆ ತಿಳಿದಿರಲಿಲ್ಲ. ಈ ಕಾರಣದಿಂದಾಗಿ ಶ್ರೀಕೃಷ್ಣ ತೀರ್ಥಯಾತ್ರೆಯನ್ನ ಕೈಗೊಳ್ಳಬೇಕಾಯಿತು. ನೀರು ಕುಡಿಯುತ್ತಿರುವ ಹಸುವನ್ನ ಯಾರು ಉಳಿಸುತ್ತಾರೋ ಅವರು ಘೋರ ಪಾಪದ ಪಾಲುದಾರರಾಗುವ ಮೂಲಕ ನರಕಕ್ಕೆ ಹೋಗ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಹಸುಗಳಿಗೆ ಸ್ಥಳ ಮತ್ತು ತಿನ್ನಲು ಆಹಾರವನ್ನ ನೀಡಿದಂತಹ ಜನರು ಪಾಪಗಳಿಂದ ಮುಕ್ತರಾಗ್ತಾರೆ ಮತ್ತು ಸ್ವರ್ಗವನ್ನ ಪಡಿತಾರಂತೆ. ಹಾಗೆ ಬಹಳ ಶ್ರೀಮಂತ ಕುಟುಂಬದಲ್ಲಿ ಜನಿಸಿ ಅಷ್ಟೈಶ್ವರ್ಯ ಅನುಭವಿಸ್ತಾರೆ ಎಂದಿದೆ. ವಿಶ್ರಾಂತಿ ಪಡೆಯುತ್ತಿರುವ ಹಸುವನ್ನ ಹಿಂಸಿಸಬಾರದು, ಯಾಕಂದ್ರೆ ಹಸು ಕುಳಿತುಕೊಳ್ಳುವ ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿ ಕೊನೆಗೊಳ್ಳುತ್ತೆ ಎಂದು ಹೇಳಲಾಗುತ್ತೆ. ಯಾರು ಹಸುಗಳು ಕುಳಿತುಕೊಳ್ಳುವ ಜಾಗವನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸುತ್ತಾರೋ ಅವರು ಹಿಂದಿನ ಜನ್ಮದಲ್ಲಿ ತಿಳಿಯದೆ ಮಾಡಿದ ಪಾಪಗಳಿಂದ ಮುಕ್ತರಾಗುತ್ತಾರಂತೆ. ಅಲ್ಲದೆ ಗೋಲೋಕದಲ್ಲಿ ಸ್ಥಾನ ಪಡೆಯುತ್ತಾರಂತೆ. ಕೋಲಿನಿಂದ ಹಸುವನ್ನ ಹೊಡೆಯುವುದು, ಅವುಗಳಿಗೆ ನೀರನ್ನ ಎರಚುವುದು ಮಾಡಿದ್ರೆ ಅಂತಹ ವ್ಯಕ್ತಿಯು ಪಾಪಕೂಪಕ್ಕೆ ಬೀಳ್ತಾನೆ. ಮುಂದಿನ ಜನ್ಮದಲ್ಲಿ ಹುಚ್ಚನಾಗಿ ಭಿಕ್ಷುಕನಂತೆ ಅಲೆದಾಡಬೇಕಾಗತ್ತೆ. ಹಸುವಿನ ಹಾಲು ಅದರ ಕರುವಿಗೆ ಮಾತ್ರ ಸೀಮಿತ ಎಂದು ಶಾಸ್ತ್ರದಲ್ಲಿ ಹೇಳುತ್ತೆ. ಕರು ಕುಡಿದ ಉಳಿದಿರುವ ಹಾಲನ್ನ ಮಾತ್ರ ಮನುಷ್ಯ ತೆಗೆದುಕೊಳ್ಳಬಹುದು. ಆದರೆ ಕೆಲವರು ತಮ್ಮ ಅಗತ್ಯಗಳಿಗೆ ಬೇಕಾದಷ್ಟು ಹಾಲನ್ನ ತೆಗೆದುಕೊಂಡು ಉಳಿದ ಹಾಲನ್ನ ಕರುವಿಗೆ ಕುಡಿಯಲು ನೀಡ್ತಾರೆ. ಹಾಗೆ ಮಾಡೋದು ಕೂಡ ಒಂದು ಮಹಾಪಾಪವಂತೆ. ಧರ್ಮ ಗ್ರಂಥಗಳಲ್ಲಿ ಹಸುವಿನ ಅಥವಾ ಗೂಳಿಯ ಹಿಂಭಾಗದಲ್ಲಿ ಕುಳಿತುಕೊಳ್ಳಬಾರದು ಎಂದು ಹೇಳಲಾಗುತ್ತೆ. ಅದರ ಬೆನ್ನ ಮೇಲೆ ಕುಳಿತುಕೊಳ್ಳುವುದು ಮಹಾಪಾಪವಂತೆ. ಗೋದಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಆದರೆ ಅಂತಹ ಹಸುವನ್ನ ಎಂದಿಗೂ ದಾನ ಮಾಡಬಾರದು. ಅದರಲ್ಲೂ ಹಳೆಯ ಹಸುವನ್ನ ಅಥವಾ ಅನಾರೋಗ್ಯದಿಂದ ಕೂಡಿದ ಹಸುವನ್ನ ದಾನ ಮಾಡಲೇಬಾರದು. ಕಠೋಪನಿಷತ್ತಿನಲ್ಲಿ ನಚಿಕೇತನ ಕಥೆಯು ಇದನ್ನೇ ಹೇಳುತ್ತೆ. ಇದರಲ್ಲಿ ತಂದೆ ಮುದಿ ಹಸುವನ್ನ ದಾನ ಮಾಡುವುದನ್ನ ನಚಿಕೇತ ವಿರೋಧಿಸ್ತಾನೆ. ಹಾಲು ಕೊಡುವವರು ಮತ್ತು ಕರು ಸೇರಿದಂತೆ ಹಸುವನ್ನ ದಾನ ಮಾಡಿದವರು ಹೆಚ್ಚಿನ ಪುಣ್ಯಗಳನ್ನು ಗಳಿಸ್ತಾರೆ, ಸ್ವರ್ಗದಲ್ಲಿ ಸ್ಥಾನವನ್ನು ಪಡಿತಾರೆ ಎಂದಿದೆ. ಅಲ್ಲದೆ ಹಸುಗಳ ಕೆಚ್ಚಲು ಕತ್ತರಿಸುವುದು ಅಥವಾ ಕೈಕಾಲುಗಳಿಗೆ ಘಾಸಿ ಉಂಟು ಮಾಡುವುದು ಮಾಡಿದವರಿಗೆ ಸತ್ತ ನಂತರ ಅವರ ದೇಹದ ಅರ್ಧ ಭಾಗವನ್ನ ಕುದಿಯುವ ಎಣ್ಣೆಯಲ್ಲಿ ಮುಳುಗಿಸಿ ಚೂಪಾದ ಸೂಜಿಯನ್ನ ಕಿವಿಯಾಳಕ್ಕೆ ಚುಚ್ಚುತ್ತಾರಂತೆ. ಮಸ್ತಿಷ್ಕಕ್ಕೆ ಬಿಸಿ ಕೆಂಡದ ಅಭಿಷೇಕ ಮಾಡ್ತಾರೆ ಎಂದಿದೆ. ಸಾಲದಕ್ಕೆ ಅಂತಹ ವ್ಯಕ್ತಿಗಳಿಗೆ 100 ಜನ್ಮ ಘೋರಾತಿ ಘೋರ ಸಾವುಗಳು ಸಂಭವಿಸ್ತಾವಂತೆ. ಹೀಗೆ ಇಂತಹ ನಿಕಟ ಸಂಬಂಧ ಹೊಂದಿರುವ ಹಸುಗಳು ಮಾನವ ಕುಲಕ್ಕೆ ಸಿಕ್ಕ ಬಹುದೊಡ್ಡ ಉಡುಗೊರೆ. ಪಾಪವನ್ನೇ ಮಾಡದ, ಹಿಂಸಿಸಿದರೂ ನೋವನ್ನೇ ನುಂಗುವ ಮಹೋನ್ನತ ಜೀವವೆಂದರೆ ಅದು ಹಸು ಮಾತ್ರ. ಹಸುವಿದ್ದ ಮನೆಯಲ್ಲಿ ದರಿದ್ರವಿಲ್ಲ, ಹಸು ಹೋದ ಮನೆಯಲ್ಲಿ ನರಕವೇ ಎಂಬುದು ಅಷ್ಟೇ ಸತ್ಯ. ಮನುಷ್ಯ ಎಂದರೆ ಪ್ರತಿಯೊಂದು ಜೀವಿಗಳಿಗೂ ದೇವರಿದ್ದಂತೆ. ಆದರೆ ಮನುಷ್ಯನಿಗೆ ಮಾತ್ರ ದೇವರ ಹುಡುಕಾಟ ನಿಂತಿಲ್ಲ ಅನ್ನೋದೇ ವಿಪರ್ಯಾಸ. ದಯೆಯೇ ಧರ್ಮದ ಮೂಲವಯ್ಯ ಎಂಬಂತೆ ನಾವು ಬದುಕಬೇಕು, ನಮ್ಮೊಂದಿಗೆ ಇತರರನ್ನು ಬದುಕಲು ಅನುವು ಮಾಡಿಕೊಡಬೇಕು. ಆಗಲೇ ಮನುಷ್ಯತ್ವಕ್ಕೆ ಬೆಲೆ. ಈ ತತ್ವವನ್ನು ಅರಿತವನೇ ನಿಜವಾದ ಮನುಷ್ಯನಾಗ್ತಾನೆ ಎನ್ನುವುದು ಶ್ರೀಕೃಷ್ಣನ ಕಿವಿ ಮಾತು ತಾನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.